ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಚಾನಲ್ಗೆ, ಹಂಗೆ ಲೈಕ್ ಮಾಡ್ಬೋದು ವಿಡಿಯೋಗೆ. ಮೊದಲನೇ ಅಪ್ಡೇಟು, ವೀರೇಂದ್ರ ಸೆಹ್ವಾಗ್ ಮಾತಾಡಿದ್ರೆ MS ಧೋನಿ ಅವರ ಬಗ್ಗೆ RCB ಆಂಗಲ್ ಇಂದ RCB ರೂಯಿನ್ ಮಾಡ್ಬಿಟ್ರು. MS ಧೋನಿ ಅವರ ಬಯೋಪಿಕ್ 2 ಪಾರ್ಟ್ 2 ಬರೋದ್ರಲ್ಲಿತ್ತು, ಅದನ್ನ ರೂಯಿನ್ ಮಾಡ್ಬಿಟ್ರು. ಅದಕ್ಕೋಸ್ಕರ MS ಧೋನಿ ಅವರು ಕೋಪ ಮಾಡ್ಕೊಂಡಂಗಿತ್ತು RCB ಮೇಲೆ, ವಿರಾಟ್ ಕೊಹ್ಲಿ ಅವ್ರ ಮೇಲೆಲ್ಲ ಕೋಪ ಮಾಡ್ಕೊಂಡಂಗಿತ್ತು ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂಥರ ಫನಿ ಆಂಗಲ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ಯಾಕಂದ್ರೆ MS ಧೋನಿ ದಿ ಅನ್ಟೋಲ್ಡ್ ಸ್ಟೋರಿ ಬಯೋಪಿಕ್ ಏನಿದೆ ಸಿಕ್ಕಾಪಟ್ಟೆ ಫೇಮಸ್, ಗೊತ್ತಿರೋ ಹಾಗೇನೆ ಈ ತರ ಇನ್ನ ಒಂದು IPL ಆಂಗಲ್ ಇಂದ MS ಧೋನಿ ಅವ್ರದ್ದು ಬರ್ಬೇಕಾಗಿತ್ತು, ಅದನ್ನ ರಿವ್ಯೂನ್ ಮಾಡ್ಬಿಟ್ರು. ಯಾಕಂದ್ರೆ MS ಧೋನಿ ಅವರಿಗೆ ಒಂದು ಎಂಡಿಂಗ್ ಕರೆಕ್ಟ್ ಆಗಿ ಸಿಗಲಿಲ್ಲ. ಅವ್ರದ್ದು ಈ ವರ್ಷ ಎಂಡ್ ಆಗ್ಬೋದು ಅನ್ನೋ ಕೆರಿಯರ್ ಗೊತ್ತಿಲ್ಲ, ಮುಂದಿನ ವರ್ಷ ಆಡ್ತಾರೋ ಆಡೋದಿಲ್ವೋ ಅಂತ. ಬಟ್ ಈ ತರ ಒಂದು ಎಂಡಿಂಗ್ ಕೊಟ್ಬಿಟ್ರಲ್ಲ, ಇದು ಅವರಿಗೆ ಬೇಜಾರಾಯ್ತು, ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿತ್ತು MS ಧೋನಿಗೆ RCB ಮೇಲೆ, ವಿರಾಟ್ ಕೊಹ್ಲಿ ಮೇಲೆ ಅನ್ನೋ ತರ ಒಂದು ಫನಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇವ್ರು ಇದರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೇನೋ ಸುಳ್ಳು ಮಾಡೋದಕ್ಕೆ ಸ್ಟೇಟ್ಮೆಂಟ್ ನ, ಅಂದ್ರೆ ಇನ್ನೊಂದು ಬಯೋಪಿಕ್ ಬರಬೇಕು ಅಂತಾನೇನೋ MS ಅವರು ನೆಕ್ಸ್ಟ್ ಸೀಸನ್ ಆಡಿದ್ರು ಆಡ್ಬೋದು, ಗೊತ್ತಿಲ್ಲ. ಅಪ್ಡೇಟ್ ನಂಬರ್ 2, ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಿಯಾನ್ ಪರಾಗ್ ಅವರ ಬಗ್ಗೆ. ಸೋ ಮಚ್ ಟ್ಯಾಲೆಂಟ್ ಬಟ್ ಇಫ್ ಯು ಡೋಂಟ್ ಹ್ಯಾವ್ ಟೆಂಪರ್ಮೆಂಟ್ ಇಟ್ಸ್ ನಾಟ್ ಗೋನ್ ವರ್ಕ್ ಅಂತ ಸುನಿಲ್ ಗವಾಸ್ಕರ್ ಹೇಳಿದ್ದು ಲಾಸ್ಟ್ ಮ್ಯಾಚ್ ಕರೆಕ್ಟಾಗಿ ಅಪ್ಲಿಕೇಬಲ್ ಆಗಿದೆ. ಯಾಕಂದ್ರೆ ಟೆಂಪರ್ಮೆಂಟ್ ತೋರಿಸ್ಲಿಲ್ಲ, ಇಷ್ಟು ದಿನ ಟೆಂಪರ್ಮೆಂಟ್ ನ ತೋರಿಸಿದ್ರು, ಫಾಲ್ ಶಾಟ್ಗಳನ್ನ ಇಂಡ್ಯೂಸ್ ಮಾಡ್ತಿಲ್ಲ ರಿಯಾನ್ ಪರಾಗು, ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ ನ ಆಡ್ಬಿಟ್ಟು ಸಖತ್ತಾಗಿ ಆಡೋರು. ಬಟ್ ನೆನ್ನೆ ಮ್ಯಾಚ್ ಅಲ್ಲಿ ಟೆಂಪರ್ಮೆಂಟ್ ನ ಟೆಂಪರ್ಮೆಂಟ್ ತೋರಿಸಿತ್ತು ಅಂತಂದ್ರೆ ಮ್ಯಾಚ್ ವಿನರ್ ಆಗಿರಬಹುದಾಗಿತ್ತು ಅಂತ. ಟ್ಯಾಲೆಂಟ್ ಅಂತ ಸಿಕ್ಕಾಪಟ್ಟಿದೆ ರಿಯಾನ್ ಪರಾಗ್ಗೆ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಟೆಂಪರ್ಮೆಂಟ್ ನಿನ್ನೆ ಕಳ್ಕೊಂಡ್ರು ಸುನಿಲ್ ಗವಾಸ್ಕರ್, ಅದರಿಂದ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಕೂಡ ಕಳ್ಕೊಂಡ್ರು ಅನ್ನೋ ತರ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 3, ನಮ್ಮ ದಿನೇಶ್ ಕಾರ್ತಿಕ್ ಆಫ್ಟರ್ ರಿಟೈರ್ಮೆಂಟ್ RCB ಬಗ್ಗೆ ಮಾತಾಡಿದ್ದಾರೆ. ಐ ವಿಲ್ ಡೂ ಎನಿಥಿಂಗ್ ಐ ಕ್ಯಾನ್ ಫಾರ್ RCB ಅಂತ ಹೇಳಿದ್ರೆ, RCB ಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಗುರು, ಫ್ಯೂಚರ್ ಅಲ್ಲಿ RCB ಯಾವಾಗ ನಾನು ಬೇಕೋ ನಾನು ಪಕ್ಕ ಬಂದಿರ್ತೀನಿ ಗುರು ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಐ ವಿಲ್ ಡೂ ಎನಿಥಿಂಗ್ ಐ ಕ್ಯಾನ್ ಫಾರ್ RCB ವೆನ್ ಎವರ್ ಪಾಸಿಬಲ್. They have given me new lease on life and played my memorable time for RCB. That's something I will never forget ಅಂತ ಹೇಳಿದ್ದಾರೆ. ಸೊ RCB ಇವರಿಗೆ ಒಂಥರ ಮರು ಜನ್ಮನೆ ಕೊಡ್ತು. ಯಾಕಂದರೆ ವರ್ಲ್ಡ್ ಕಪ್ ಆಡೋ ಥರ ಮಾಡಿದ್ದೇನೆ ಒಂಥರ RCB ಒಂಥರ ಡಿಫ್ರೆಂಟ್ ರೋಲ್ನ ಕೊಟ್ಟು. ಹೌದು, ಅವರ ಪರ್ಫಾರ್ಮೆನ್ಸ್ ಕೂಡ ಇತ್ತು, ಬರೀ RCB ಇಂದ ಆಗಿಲ್ಲ, ಅವರ ಪರ್ಫಾರ್ಮೆನ್ಸ್ ಕೂಡ ಇತ್ತು. ಬಟ್ RCBನೇ ಇವರಿಗೆ ಒಂದು ಸಪ್ರೇಟ್ ಅಧ್ಯಾಯನ ಓಪನ್ ಮಾಡಿದ್ದು, ಅದಕ್ಕೋಸ್ಕರ ಇವರು ಸಿಕ್ಕಾಪಟ್ಟೆ ಕೃತಜ್ಞತರಾಗಿರ್ತಾರಂತೆ RCBಗೆ. ಅಪ್ಡೇಟ್ ನಂಬರ್ 4, ನಮ್ಮ ಟೀಮ್ ಇಂಡಿಯಾ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಬ್ಯಾಚ್ ಯಾವಾಗ ಹೋಗ್ಬೇಕು, ಸೆಕೆಂಡ್ ಬ್ಯಾಚ್ ಯಾವಾಗ ಹೋಗ್ಬೇಕು ಅಂತ. ಇವತ್ತು ಫಸ್ಟ್ ಬ್ಯಾಚ್ ತೆರಳ್ತಾ ಇದಾರಂತೆ. ರಾತ್ರಿ 10 ಗಂಟೆಗೆ ಏನೋ ಫ್ಲೈಟ್ ಹತ್ಬಿಟ್ಟು USA ಹೋಗ್ಬಿಟ್ಟು ಲ್ಯಾಂಡ್ ಆಗ್ತಾರಂತೆ ವರ್ಲ್ಡ್ ಕಪ್ ಪ್ರಿಪರೇಷನ್ಗೆ. ಫಸ್ಟ್ ಬ್ಯಾಚ್ ಎಲ್ಲರೂ ಇದ್ದಾರೆ ಅಂತಂದ್ರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಬುಮ್ರಾ ಅಂಡ್ ರಿಷಬ್ ಪಂತ್ ಇದಾರಂತೆ ಫಸ್ಟ್ ಬ್ಯಾಚ್ ಅಲ್ಲಿ ಇವತ್ತು ಹೊಡ್ತಾ ಇರೋಂಥವ್ರು. ಆಮೇಲೆ ಸೆಕೆಂಡ್ ಬ್ಯಾಚ್ ಅಲ್ಲಿ ಯಶಸ್ವಿ ಜಾಯಸ್ವಾಲ್, ಸಂಜು ಸ್ಯಾಮ್ಸನ್, ಚಹಲ್ ಅಂಡ್ ರಿಂಕು ಸಿಂಗ್ ಇದಾರಂತೆ. ಸೆಕೆಂಡ್ ಬ್ಯಾಚ್ ಅಲ್ಲಿ ಯಾವಾಗ ಹೊಡುತ್ತೆ ಅಂತ ಗೊತ್ತಿಲ್ಲ, ನಾಳೆ ಓಡುತ್ತೋ ನಾಡ್ದು ಓಡುತ್ತೋ ಯಾವತ್ತು ಓಡುತ್ತೆ ಅಂತ. ಹಾರ್ದಿಕ್ ಪಾಂಡ್ಯ ರಿಲೇಟೆಡ್ ಅಪ್ಡೇಟ್ ಬಂದಿದೆ. ಹಾರ್ದಿಕ್ ಪಾಂಡ್ಯ ಅವರು ಲಂಡನ್ ಇದ್ದಾರಂತೆ ಕರೆಂಟ್ಲಿ, ಅವ್ರು ಹಂಗೆ ಹೋಗ್ತಾರಂತೆ ಡೈರೆಕ್ಟಾಗಿ ಅಂತ ಅಪ್ಡೇಟ್ ಬರ್ತಾ ಇದೆ. ಇನ್ನು ಮಿಕ್ಕಿರುವಂಥ ಪ್ಲೇಯರ್ಸ್ಗಳು ಅದು ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ, ಬ್ಯಾಚ್ ವೈಸ್ ಇವ್ರದ್ದು ಹೆಂಗೆ. ಅದೇ ಇವಾಗ ವರ್ಲ್ಡ್ ಕಪ್ಪಲ್ಲಿ ಆಡ್ತಾ ಇರೋವಂಥ ಪ್ಲೇಯರ್ಸ್ಗಳಲ್ಲಿ ಯಾರು ಕೂಡ IPL ಅಂತೂ ಇಲ್ಲ, ಅಂದರೆ ಫೈನಲ್ಸಲ್ಲಂತೂ ಇಲ್ಲ. ಸೊ ಅದರಿಂದ ಎಲ್ಲರೂ ಸೈಲೆಂಟಾಗಿ ಹೋಗ್ತಾ ಇರಬೇಕು ಅಷ್ಟೇ ವರ್ಲ್ಡ್ ಕಪ್ ಆಡೋದಕ್ಕೆ ಪ್ರಿಪ್ರೇಷನ್ಗೆ. ಅಪ್ಡೇಟ್ ನಂಬರ್ 5, AB de Villiers ಅವರು ನ್ಯೂಸ್ 18ಗೆ ರೆಸ್ಪಾಂಡ್ ಮಾಡಿದರೆ ಕೋಚಿಂಗ್ ಏನಾದ್ರು ಫ್ಯೂಚರಲ್ಲಿ ಮಾಡುವಂಥ ಥಾಟ್ ಏನಾದ್ರು ನಿಮಗೆ ಇದೆಯಾ ಅಂತ ಕೇಳಿದಾಗ, ನಾನು ನೆವರ್ ಅಂತ ಯಾವುದಕ್ಕೂ ಕೂಡ ಹೇಳೋದಿಲ್ಲ. ಹೌದು, ಒಂದು ಥಾಟ್ ಪ್ರೋಸೆಸ್ ಬ್ಯಾಕ್ ಎಂಡಲ್ಲಿ ಓಡ್ತಾ ಇದೆ, ಬಟ್ ನಾನು ಸ್ವಲ್ಪ ತಿಂಗಳನ್ನ ಅದರಲ್ಲಿ ಎಂಜಾಯ್ ಮಾಡೋದಿಲ್ಲ, ಅದನ್ನು ನಾನು ಕಲಿತಾ ಇದ್ದೀನಿ. ಸೊ ಅದು ಕಲಿತಾದ್ಮೇಲೆ ಖಂಡಿತ ಮಾಡುವಂಥ ಸಾಧ್ಯತೆ ಇದೆ. ಅದು IPLಗಾದ್ರೂ ಆಗಿರ್ಬೋದು, ಅಥವಾ ಯಾವುದಾದ್ರು ನ್ಯಾಷನಲ್ ಟೀಮ್ಗಾದ್ರೂ ಆಗಿರ್ಬೋದು, ಯಾವುದಕ್ಕಾದ್ರೂ ಆಗಿರ್ಬೋದು. ಕೋಚ್ ಆಗುವಂಥ ಒಂದು ಪಾಸಿಬಿಲಿಟಿ ಏನಿದೆ ನನ್ನ ತಲೆಯಲ್ಲಿ, ಆ ಒಂದು ಥಾಟ್ ಅಂತೂ ಖಂಡಿತ ಇದೆ. ನೆವರ್ ಅಂತ ಖಂಡಿತ ಹೇಳೋದಿಲ್ಲ ನಾನು. ಅದು ಇಂಡಿಯನ್ ಟೀಮ್ಗಾದ್ರೂ ಆಗಿರ್ಬೋದು, ಅಥವಾ RCBಗಾದ್ರೂ ಆಗಿರ್ಬೋದು, ಯಾವುದಕ್ಕಾದ್ರೂ ಆಗಿರ್ಬೋದು. ಗೋಯಿಂಗ್ ಫಾರ್ವರ್ಡ್ ಇನ್ ದ ಫ್ಯೂಚರ್ ಇವರು ಕೂಡ ಕೋಚ್ ಆಗಬಹುದು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನೋಡೋಣ ಯಾವುದಕ್ಕೆ ಫಸ್ಟ್ ಇವರು ಕೋಚ್ ಆಗ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಯಾರು ಈ ವಿಡಿಯೋ ಇಷ್ಟ ಆಗಿತ್ತು ನೀವು ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾ.